ಎಸಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಮುಖ್ಯಮಂತ್ರಿಗಳು ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ನಡುವಿನ ನಿನ್ನೆ ನಡೆದಿರುವಂತಹ ಈ ಸಂಭಾಷಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಗೊಂದಲಕಾರಿಯಾಗಿ ಅಥವಾ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು, ನಾನು ಯಾವ ರೀತಿಯಾಗಿ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಯಾವ ರೀತಿಯಾಗಿ ಚರ್ಚೆ ಆಯಿತು, ಜೊತೆಗೆ ಮುಖ್ಯಮಂತ್ರಿಗಳು ಮುಂದೆ ಯಾವ ರೀತಿಯಾಗಿರುವಂಥ ನಿಲುವನ್ನು ತೆಗೆದುಕೊಳ್ಬಹುದು, ಏನೇನು ಡೀಟೇಲ್ಸ್ ಇದೆ? ಮಧುಕರ್, ಅಧಿವೇಶನ ಮುಗಿದ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿ ನೀಡಿ ಸಾಕಷ್ಟು ಹೊತ್ತು ಚರ್ಚೆ ನಡೆಸಿರುವಂಥದ್ದು ಇದೀಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂತಹ ಒಂದು ವಿಚಾರ. ಮುಖ್ಯಮಂತ್ರಿಗಳಿಗೆ ಕಳೆದ ಹಲವಾರು ದಿನಗಳಿಂದ ಕಾಲಿನ ಮಂಡಿ ನೋವು ಸಮಸ್ಯೆ ಕೂಡ ಇರುವ ಕಾರಣದಿಂದಾಗಿ ಅವರ ಆರೋಗ್ಯವನ್ನು ವಿಚಾರಿಸುವ ನೆಪದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಅವರ ನಿವಾಸಕ್ಕೆ ಭೇಟಿ ನೀಡಿ ಚರ್ಚೆ ನಡೆಸಿದರು. ಪ್ರಮುಖವಾಗಿ ಈ ಒಂದು ಭೇಟಿಯ ಸಂದರ್ಭದಲ್ಲಿ ಸದನದಲ್ಲಿ ಇತ್ತೀಚೆಗೆ ನಡೆದಂತಹ ಬೆಳವಣಿಗೆಗಳ ಬಗ್ಗೆ, ರಾಜ್ಯ ರಾಜಕಾರಣದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆ ನಡೆಸಿದ್ದಾರೆ. ರಾಜಣ್ಣ ಅವರು ಹನಿ ಟ್ರಾಪ್ ವಿಚಾರವಾಗಿ ಏನು ಸದನದಲ್ಲಿ ಚರ್ಚೆಯನ್ನ ಮಾಡಿದ್ರು, ಪ್ರಸ್ತಾಪವನ್ನ ಮಾಡಿದ್ರು, ಈ ಒಂದು ವಿಚಾರ ಒಂದು ರೀತಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡ್ತು. ಇದು ಅಂದ್ರೆ ವಿಪಕ್ಷಗಳಿಗೆ ಆಡಿಕೊಳ್ಳೋದಿಕ್ಕೆ ಅಥವಾ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಒಂದು ಅಸ್ತ್ರವನ್ನ ನಾವೇ ಕೊಟ್ಟಂತೆ ಆಯಿತು. ಇದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ, ಅಂದ್ರೆ ದೂರು ಕೊಡ್ತೀನಿ ಅಂತ ಹೇಳಿ ರಾಜಣ್ಣ ಅವರು ಇಲ್ಲಿಯ ತನಕ ದೂರು ಕೊಟ್ಟಿಲ್ಲ. ದೂರು ಕೊಡುವ ಉದ್ದೇಶ ಇದ್ದಿದ್ರೆ ಇಷ್ಟೊತ್ತಿಗೆ ದೂರು ಕೊಡಬೇಕಾಗಿತ್ತು. ರಾಜಕೀಯ ಉದ್ದೇಶವನ್ನ ಸಾಧಿಸೋದಕ್ಕೋಸ್ಕರ ಅವರು ಈ ರೀತಿಯ ಪ್ರಸ್ತಾಪ ಮಾಡಿದ್ರ ಅಥವಾ ನಿಜವಾಗ್ಲೂ ಅವರಿಗೆ ದೂರು ಕೊಡುವಂತಹ ಉದ್ದೇಶ ಇತ್ತ ಅನ್ನುವಂಥದ್ದು. ಮತ್ತು ಸದನದಲ್ಲಿ ಅಭಿವೃದ್ಧಿಯ ವಿಚಾರಗಳ ಬಗ್ಗೆ ಸಿಎಂ ಏನ್ ಬಜೆಟ್ ಅನ್ನ ಮಂಡನೆ ಮಾಡಿದ್ರು, ಆ ಒಂದು ವಿಚಾರದ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕಾಗಿತ್ತು. ಆದ್ರೆ ಅದೆಲ್ಲವನ್ನ ಹೊರತುಪಡಿಸಿ ಬೇರೆಯೇ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು. ಇದು ಒಂದು ರೀತಿ ವಿಪಕ್ಷಗಳಿಗೆ ನಾವೇ ಒಂದು ಅಸ್ತ್ರವನ್ನ ಕೊಟ್ಟಂತೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಹೊತ್ತು ಚರ್ಚೆ ನಡೆದಿದೆ. ಮುಂದಿನ ವಾರ ಸಿಎಂ ದೆಹಲಿಗೆ ಭೇಟಿ ನೀಡಲಿದ್ದು, ಅಲ್ಲೂ ಕೂಡ ಮತ್ತೊಂದು ಸುತ್ತಿನ ಮಾತುಕತೆ ಈ ಒಂದು ವಿಚಾರದಲ್ಲಿ ಆಗಲಿದೆ. ಇದೆಲ್ಲದರ ಜೊತೆಗೆ ಸಿಎಂ ಕೂಡ ತಮ್ಮ ಒಂದು ಅಸಹಾಯಕತೆಯನ್ನ ತೋಡ್ಕೊಂಡಿದ್ದಾರೆ. ಅಂದ್ರೆ ಯಾರ ಪರ ನಿಲ್ಬೇಕು ಈ ಒಂದು ವಿಚಾರದಲ್ಲಿ, ಅಂದ್ರೆ ಸಚಿವ ರಾಜಣ್ಣ ಅವರು ಪ್ರಸ್ತಾಪಿರುವಂತಹ ವಿಚಾರ, ಮತ್ತೆ ಹನಿ ಟ್ರಾಪ್ಗೆ ಯಾರಿಂದ ಕಾರಣ ಆಯಿತು ಅನ್ನುವಂತಹ ಒಂದು ವಿಚಾರ, ಇಂತಹ ವಿಚಾರಗಳ ಬಗ್ಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ ಅನ್ನುವಂಥ ಒಂದು ವಿಚಾರವನ್ನ ಕೂಡ ತಮ್ಮ ಅಸಹಾಯಕತೆಯನ್ನ ಕೂಡ ಸಿಎಂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ತೋಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ವಾರ ದೆಹಲಿಗೆ ತೆರಳಲಿರುವಂತಹ ಸಿಎಂ ಈ ಒಂದು ವಿಚಾರದ ಬಗ್ಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಮಾಡಲಿದ್ದಾರೆ ಅಂತ ತಿಳಿದು ಬಂದಿರುವಂತದ್ದು. ಮಧುಕರ್, ಸುರೇಶ್, ಒಂದು ಕಡೆ ಈಗ ಈ ವಿಚಾರ ಹನಿ ಟ್ರ್ಯಾಪ್ ವಿವಾದ ಏನಿದೆ, ಇದು ಪ್ರತಿಪಕ್ಷಗಳಿಗೆ ಆಹಾರ ಆಗಿದೆ ನಿಜ. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ರೀತಿಯ ಡ್ಯಾಮೇಜ್ ಅನ್ನುವಂತಹ ಪ್ರಶ್ನೆ ಹೈಕಮಾಂಡ್ ಅಂಗಳಕ್ಕೂ ಈ ವಿಚಾರ ಹೋಗಿದೆ. ಸೊ ಹೈಕಮಾಂಡ್ ಕೂಡ ಮಧ್ಯಪ್ರವೇಶವನ್ನ ಮಾಡ್ತಾ ಇದೆ. ಇದರ ನಡುವೆ ಪ್ರತಿಪಕ್ಷಗಳ ಆಗ್ರಹ ಮಾಡ್ತಾ ಇರುವಂಥದ್ದು ಇದನ್ನ CBI ತನಿಖೆಗೆ ಕೊಡಲೇಬೇಕು ಅಂತ. ಸೊ ತನಿಖೆಗೆ ಕೊಡೋದಾದರೆ CBIಗೆ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ, ಒತ್ತಾಯ ಅಂತರೂ ಸಾಕಷ್ಟಿದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಂಗಳದಲ್ಲಿ ಕೇಳಿ ಬರ್ತಾ ಇರುವಂತಹ ಚರ್ಚೆ ಏನು? ಎಸ್ ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಮಾತನಾಡ್ತೀನಿ ಸುರೇಶ್ ಅವರ ಬಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.